ರಾಜ್ಯಸಭಾ ಕದನಕ್ಕೆ ಈಗ ಹೊಸ ಟ್ವಿಸ್ಟ್. ಇನ್ನು ಕೃಷ್ಣ ಹೋರಾಟಗಾರ ವರ್ಸಸ್ ವೈಎಸ್ ಶರ್ಮಿಳಾ. ರಾಜ್ಯಸಭಾ ಕದನಕ್ಕೆ ಈಗ ಹೊಸ ಟ್ವಿಸ್ಟ್. ಕೃಷ್ಣ ಹೋರಾಟಗಾರ ವರ್ಸಸ್ ವೈಎಸ್ ಶರ್ಮಿಳಾ. ರಾಜ್ಯಸಭಾ ಸೀಟು ಹಂಚಿಕೆಯಲ್ಲಿ ತಾರಕಕ್ಕೇರಿದ ಬಿಕ್ಕಟ್ಟು. ಆಂಧ್ರದ ಶರ್ಮಿಳಾಗೆ ಕರ್ನಾಟಕದ ಟಿಕೆಟ್ ನೀಡಲು ಚಿಂತನೆ. ಈ ಪ್ರಸ್ತಾಪಕ್ಕೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಭುಗಿಲೆದ್ದ ಆಕ್ರೋಶ. ಕೃಷ್ಣಾ ಮತ್ತು ತುಂಗಭದ್ರಾ ನದಿ ನೀರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆಂಧ್ರದ ಶರ್ಮಿಳಾಗೆ ಕರ್ನಾಟಕ ಟಿಕೆಟ್ ನೀಡಲು ಹೈಕಮಾಂಡ್ ಒಲವು ತೋರಿಸ್ತಾ ಇದೆ. ಈ ಪ್ರಸ್ತಾಪಕ್ಕೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಸುದೀರ್ಘ ಕಾನೂನು ಹೋರಾಟವನ್ನು ನಡೆಸಿದಂತಹ ಧೀಮಂತ ರಾಜ್ಯದ ಹಿತ ಕಾಯಲು ಕಾತರಕಿ ಅವರನ್ನೇ ರಾಜ್ಯಸಭೆಗೆ ಕಳುಹಿಸಲು ಒತ್ತಾಯ. ಪರಭಾಷಿಕರ ಬದಲಿಗೆ ಕನ್ನಡಿಗನಿಗೆ ಮಣೆ ಹಾಕಿ ಅಂತ ಸದ್ಯಕ್ಕೆ ಕೂಗು ಕೂಡ ಕೇಳ ಬರ್ತಾ ಇದೆ. ಯಾಕೆಂತಂದ್ರೆ ಕನ್ನಡಿಗರಿಗೆ ನೀವು ಮಣೆ ಹಾಕಬೇಕು, ಕನ್ನಡಿಗರಿಗೆ ಅವಕಾಶವನ್ನು ಕೊಡಬೇಕು. ಅದನ್ನ ಹೊರತುಪಡಿಸಿ ಆಂಧ್ರದವರಿಗೆ ಹೆಂಗೆ ನೀವು ಈ ಒಂದು ಸೀಟು ಹಂಚಿಕೆ ಮಾಡ್ತೀರಾ ಅಂತ ಭಾರಿ ಆಕ್ರೋಶ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಇನ್ನು ಕೃಷ್ಣಾ ಮತ್ತೆ ತುಂಗಭದ್ರಾ ನದಿ ನೀರು ಹಂಚಿಕೆ ವಿವಾದವೇ ಈಗ ಹೈಗೆ ಒಂದು ರೀತಿ ಕುತ್ತನ ತಂದೊಡ್ಡಿದೆ. ಸದ್ಯಕ್ಕೆ ಕನ್ನಡಿಗರ ಧ್ವನಿ ಮೊಳಗ್ತಾ ಇದೆ. ಮೋಹನ್ ಕಾತರಕಿ ಅವರಿಗೆ ನೀವು ಟಿಕೆಟನ್ನು ಕೊಡಬೇಕು, ಆಂಧ್ರದವರಿಗೆ ನೀಡುವ ಟಿಕೆಟ್ ಬದಲಿಗೆ ನಮ್ಮ ಕನ್ನಡಿಗರಿಗೆ ನೀವು ಟಿಕೆಟ್ ಕೊಡಿ. ಹೈಕಮಾಂಡ್ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಕಾಂಗ್ರೆಸ್ ನಾಯಕರಿಗೆ ಧರ್ಮ ಸಂಕಟ. ಶರ್ಮಿಳಾಗೆ ಸೀಟು ನೀಡಿದ್ರೆ ಜಲ ವಿವಾದದ ವಿಷಯದಲ್ಲಿ ಹಿನ್ನಡೆಯಾಗುವ ಭೀತಿ. ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಲಿದೆ. ರಾಜ್ಯ ರಕ್ಷಿಸಿದ ನ್ಯಾಯವಾದಿಗೆ ಸೀಟು ನೀಡಿದ್ದೇವೆ ಅಂತ ಜಗಜ್ಜಾಹೀರು ಮಾಡಬಹುದು. ಜಲ ವಿವಾದದ ತಜ್ಞರನ್ನ ಸಂಸತ್ತಿಗೆ ಕಳುಹಿಸಿದ್ರೆ ರಾಜ್ಯಕ್ಕೆ ಆನೆ ಬಲ ಬರಲಿದೆ ಎಂಬ ವಾದ. ಹೈಕಮಾಂಡ್ ಒತ್ತಡಕ್ಕೆ ಮಣಿಯುತ್ತಾ ಅಥವಾ ಕನ್ನಡಿಗರ ಸ್ವಾಭಿಮಾನಕ್ಕೆ ಜಯ ಸಿಗುತ್ತಾ? ಭಾರೀ ಕುತೂಹಲವನ್ನ ಮೂಡಿಸಿದೆ ಹೈಕಮಾಂಡ್ನ ಅಂತಿಮ ನಡೆ. ಶರ್ಮಿಳಾಗೆ ಸೀಟನ್ನ ನೀಡಿದ್ರೆ ಜಲ ವಿವಾದದ ವಿಷಯದಲ್ಲಿ ಹಿನ್ನಡೆಯಾಗುವ ಭೀತಿ ಕೂಡ ಇದೆ. ಇನ್ನು ವಿರೋಧ ಪಕ್ಷಗಳಾದಂಥ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದು ದೊಡ್ಡ ಅಸ್ತ್ರ ಸಿಕ್ಕಂತಾಗತ್ತೆ. ಮೋಹನ್ ಕಾತರಕಿ ಅವರಿಗೆ ಟಿಕೆಟ್ ಕೊಟ್ಟರೆ ಪ್ರಬಲ ರಾಜಕೀಯ ತಿರುಗೇಟು ಕೂಡ ಸಿಗತ್ತೆ. ರಾಜ್ಯ ರಕ್ಷಿಸಿದ ನ್ಯಾಯವಾದಿಗೆ ಸೀಟ್ ನೀಡಿದ್ದೇವೆ ಅಂತ ಜಗಜ್ಜಾಹೀರು ಕೂಡ ಮಾಡಬಹುದು. ಇನ್ನು ಜಲ ವಿವಾದದ ತಜ್ಞರನ್ನ ಸಂಸತ್ತಿಗೆ ಕಳುಹಿಸಿದ್ರೆ ರಾಜ್ಯಕ್ಕೆ ಆನೆ ಬಲ ಬರಲಿದೆ ಎಂಬ ವಾದ ಕೂಡ ಇದೆ. ಆದರೆ ಈಗ ಹೈಕಮಾಂಡ್ ಒತ್ತಡಕ್ಕೆ ಮಣಿಯುತ್ತಾ ಅಥವಾ ಕನ್ನಡಿಗರ ಸ್ವಾಭಿಮಾನಕ್ಕೆ ಜಯ ಸಿಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಹೈಕಮಾಂಡ್ನ ಅಂತಿಮ ನಡೆ ಕಡೆ ಭಾರೀ ಕುತೂಹಲ ಕೂಡ ಇದೆ. ಈ ಒಂದು ರಾಜ್ಯಸಭಾ ಕದನಕ್ಕೆ ಈಗ ದಿನದಿಂದ ದಿನಕ್ಕೆ ಈ ಒಂದು ಕದನ ತಾರಕಕ್ಕೇರ್ತಾ ಇದೆ. ಬಿಕ್ಕಟ್ಟು ಕೂಡ ಸೃಷ್ಟಿಯಾಗಿದೆ. ಆಂಧ್ರದ ಶರ್ಮಿಳಾಗೆ ಕರ್ನಾಟಕ ಟಿಕೆಟ್ ನೀಡಲು ಹೈಕಮಾಂಡ್ ಒಲವು ತೋರಿಸ್ತಾ ಇದೆ. ಹೆಂಗೆ ನೀವು ಆಂಧ್ರದವ್ರಿಗೆ ಕರ್ನಾಟಕದ ಟಿಕೆಟ್ ಅನ್ನ ಕೊಡ್ತೀರಾ, ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ಒಂದು ರಾಜ್ಯಸಭಾ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಆಂಧ್ರದ ಶರ್ಮಿಳಾ ಅವರಿಗೆ ಕರ್ನಾಟಕದ ಟಿಕೆಟ್ ಕೊಡಲಿಕ್ಕೆ ಹೈಕಮಾಂಡ್ ಒಲವು ತೋರಿಸ್ತಾ ಇದೆ. ಆದರೆ ಕನ್ನಡಿಗರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನ ಅಂತಿಮ ನಡೆ ಏನಾಗಿರುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ರಾಜ್ಯಸಭಾ ಒಂದು ಕಣದಿಂದ ಕೂಡ ದಿನದಿಂದ ಕೂಡ ರಂಗೇರ್ತಾ ಇರುವಂತದ್ದು. ಕಾಂಗ್ರೆಸ್ನ ಒಂದು ಕೈನ ಕಮಾನ್ ಏನಂದ್ರೆ ಕೆಲವೊಂದಿಷ್ಟು ನಿರ್ಧಾರ ತೆಗೆದುಕೊಂಡಿದ್ದಾರಲ್ಲ, ಇವರ ಕೆಲವೊಂದಿಷ್ಟು ಪೊಲಿಟಿಕಲ್ ಆಂಗಲ್ಗಳಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶ ಒಂದು ಕೈ ನಾಯಕಿ ಒಬ್ಬ ಶರ್ಮಿಳಾ ಮಾಂಡ್ರೆಯನ್ನ ಕರ್ನಾಟಕಕ್ಕೆ ರಾಜ್ಯಸಭಾ ಟಿಕೆಟ್ ನೀಡುವ ಕುರಿತು ಸಾಕಷ್ಟು ವಿರೋಧವೂ ಕೂಡ ಈಗಾಗಲೇ ವ್ಯಕ್ತವಾಗ್ತದೆ. ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೂಡ ತೀವ್ರ ಅಸಮಾಧಾನ ಭುಗಿಲೇಳ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ಥಳೀಯ ನಾಯಕರನ್ನು ಕಡೆಗಣಿಸಿ ಅನ್ಯ ರಾಜ್ಯಗಳ ಪಕ್ಕದ ರಾಜ್ಯಗಳಿಂದ ನಾಯಕರಿಗೆ ಅವಕಾಶ ಕೊಡ್ತಾ ಇರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರುದ್ಧ ಏನು ಕನ್ನಡಿಗರ ವಿರುದ್ಧ ನಡೀತಾ ಇರುವಂತಹ ಪಿತೂರಿಗಳು ಅನ್ನುವಂತಹ ಕೆಲವೊಂದಿಷ್ಟು ಮಾತುಗಳು ವ್ಯಕ್ತವಾಗ್ತದೆ. ಕಾಂಗ್ರೆಸ್ನ ಒಂದು ವಲಯದಲ್ಲಿ ಈಗ ಧ್ವನಿನೂ ಕೂಡ ಎದ್ದಿದೆ ಅಂತ ಹೇಳಿದ್ರು. ಒಂದು ಕಡೆ ಕೃಷ್ಣಾ ನದಿ ನೀರಿನ ಹೋರಾಟದಲ್ಲಿ ಕೂಡ ದಶಕಗಳ ಕಾಲಕ ಹೋರಾಟ ಮಾಡಿಕೊಡ್ತಕ್ಕಂಥ, ಆಮೇಲೆ ಕಾನೂನಿನ ಸಮರ ನಡೆಸಿರ್ತಕ್ಕಂಥ ಹಿರಿಯ ವಕೀಲರು ಮೋಹನ್ ಕಾತರಕಿ ಇದಾರಲ್ಲ, ಅವರ ಹೆಸರು ರಾಜ್ಯಸಭಾ ಒಂದು ಸ್ಪರ್ಧೆಯಲ್ಲಿ ಕೂಡ ಮುಂಚೂಣಿಯಲ್ಲಿ ಬಂದಿತ್ತು. ಕರ್ನಾಟಕದ ಒಂದು ಜಲ ಹಕ್ಕುಗಳ ರಕ್ಷಣಾ ಸುಪ್ರೀಂ ಕೋರ್ಟ್ನ ಒಂದು ಕೋರ್ಟ್ನಲ್ಲಿ ನಡೆದಂತಹ ಒಂದು ಸುದೀರ್ಘ ಹೋರಾಟ ನಡೆಸಿರ್ತಕ್ಕಂಥ ಅವರಿಗೆ ಸಂಸತ್ತಿಗೆ ಕಳಿಸುವ ಮೂಲಕ ರಾಜ್ಯದ ಒಂದು ಹಿತಾಸಕ್ತಿ ಒಂದು ಬಲಪಡಿಸಬೇಕು ಹೊರತು ಈ ರೀತಿ ಅನ್ಯ ರಾಜ್ಯಕ್ಕೆ ಕೊಡ್ತಾ ಇರೋ ಟಿಕೆಟ್ ಕನ್ನಡಿಗರ ವಿರುದ್ಧವಾಗಿ ಒಂದು ಪಿತೂರಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರೋ. ಶರ್ಮಿಳಾಗೆ ಟಿಕೆಟ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು
ಒಂದಷ್ಟು ಕೃಷ್ಣಾ ಮತ್ತು ತುಂಗಭದ್ರಾ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ನಡೆದಂತ ಹಲವು ವರ್ಷಗಳಿಂದ ವಿವಾದ ಇತ್ತಲ್ಲ, ಅಂತಹ ಸಂದರ್ಭದಲ್ಲಿ ಆಂಧ್ರ ಮೂಲದ ನಾಯಕಿಗೆ ಕರ್ನಾಟಕಕ್ಕೆ ರಾಜ್ಯಸಭಾ ಒಂದು ಸ್ಥಾನ ನೀಡ್ತಾ ಇರೋದು ದೊಡ್ಡ ತಪ್ಪು, ಇದು ದೊಡ್ಡ ಸಂದೇಶ ಎಂಬುದು ಕೂಡ ಈಗಾಗಲೇ ಕಾಂಗ್ರೆಸ್ನ ನಾಯಕರಲ್ಲೂ ಕೂಡ ಈಗಾಗಲೇ ಮಾತು ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ಈ ಪ್ರಸ್ತಾಪದ ವಿರುದ್ಧ ಈಗಾಗಲೇ ವಿರೋಧದ ಧ್ವನಿಗಳು ಕೂಡ ಈಗಾಗಲೇ ಜೋರಾಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ರೋಹನ್, ಈಗ ಶರ್ಮಿಳಾಗೆ ಸೀಟ್ ನೀಡಿದ್ರೆ ಜಲ ವಿವಾದದ ವಿಷಯದಲ್ಲಿ ಈಗ ದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ ವಿರೋಧ ಪಕ್ಷದವರಿಗೆ. ಅದರ ಜೊತೆಗೆ ಒಂದು ವೇಳೆ ಏನಾದರೂ ಮೋಹನ್ ಕಾತರ್ಕಿ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಜಲ ವಿವಾದದ ತಜ್ಞರನ್ನ ಸಂಸತ್ತಿಗೆ ಕಳುಹಿಸಿದಂತಾಗುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತನ್ನ ನಿರ್ಧಾರವನ್ನ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ? ಯಾಕೆಂತಂದ್ರೆ ಒಂದು ಕಡೆ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಎಸ್ ಸಾಹಿತ್ಯ, ಏನು ರಾಜಕೀಯದಲ್ಲಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಇದು ಸುಲಭದ ನಿರ್ಧಾರ ಅಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ವೇಳೆ ಶರ್ಮಿಳಾಗೆ ಟಿಕೆಟ್ ನೀಡಿದರೆ ಬಿಜೆಪಿ ಮತ್ತು ಜೆಡಿಎಸ್ ಏನಿದೆ ಅಲ್ಲ, ಇದು ಇವರಿಗೆ ಪ್ರಬಲವಾದಂತ ಒಂದು ಅಸ್ತ್ರ ಸಿಕ್ಕಂಗಾಗುತ್ತೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ರಾಜ್ಯದ ನಾಯಕರಿಗೆ ಕೂಡ ಮಣೆ ಹಾಕ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳು ಕೂಡ ಸಾಕಷ್ಟು ನಡೆಯುವಂತ ಸರ್ವೇ ಸಾಮಾನ್ಯ. ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ರಾಜಕೀಯಕ್ಕೆ ಹಿನ್ನಡೆ ಆಗೋದ್ರಲ್ಲೂ ಕೂಡ ಇದು ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ಸಾಹಿತ್ಯ. ಏನಂತಂದ್ರೆ ಮತ್ತೊಂದೆಡೆ ಮೋಹನ್ ಕಾತರ್ಕಿಗೆ ಅವಕಾಶ ನೀಡಿದ್ರೆ ಕಾಂಗ್ರೆಸ್ಗೆ ದೊಡ್ಡ ರಾಜಕೀಯ ಸಂದೇಶವಾಗೋದು ಬಳಸಬಹುದು. ಆದ್ರೆ ರಾಜಕೀಯದ ಒಂದು ಈ ಜಲ ಹಕ್ಕುಗಳ ರಕ್ಷಣೆ ಇತ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಈಗ ಕನ್ನಡಿಗರಿಗೆ ಎಲ್ಲೋ ಒಂದ್ ಕಡೆ ಕಡೆಗಣನೆ ಮಾಡ್ದಂಗೆ, ಇದರ ಜೊತೆಗೆ ಕೆಲವೊಂದಿಷ್ಟು ಏನು ಜಲ ವಿವಾದಗಳ ಬಗ್ಗೆ ಅಪಾರ ಅನುಭವ ಇರತಕ್ಕಂಥ ಒಬ್ಬ ದೊಡ್ಡ ಒಂದು ತಜ್ಞ ಸಂಸತ್ತಿಗೆ ಕಳಿಸ್ತಾ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಕೂಡ ದೊಡ್ಡ ಒಂದು ಕನ್ನಡಿಗರಿಗೂ ಕೂಡ ದೊಡ್ಡ ಹಿನ್ನಡೆ. ಮತ್ತು ಹೀಗಾಗಿ ರಾಜ್ಯಸಭಾದ ಒಂದು ಟಿಕೆಟ್ ವಿಚಾರ ಏನಾದ್ರೆ ಇದು ಕಾಂಗ್ರೆಸ್ಗೆ ಒಂದು ಪ್ರತಿಷ್ಠಿತಿಯಾಗಿ ಪ್ರಶ್ನೆಯಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ವೇಳೆ ಏನಾದ್ರೂ ಕನ್ನಡಿಗರಿಗೆ ಕೈ ತಪ್ಪಿದ್ದೆ ಆದಲ್ಲಿ ಜೆಡಿಎಸ್ಗೆ ಮತ್ತು ಬಿಜೆಪಿ ಇದು ಪ್ರಬಲ ಅಸ್ತ್ರ ಆಗೋದು ಗ್ಯಾರಂಟಿ. ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲೂ ಕೂಡ ಈಗಾಗಲೇ ತೀವ್ರ ಕುತೂಹಲ ಮೂಡ್ತಿದೆ ಅಂತ ಹೇಳ್ಬೋದು. ಇದೀಗ ಎಲ್ಲರ ಚಿತ್ತ ಏನಿದೆ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಫೈನಲ್ ತೀರ್ಮಾನಕ್ಕೋಸ್ಕರ ಈಗಾಗಲೇ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.